ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಜ್ಗೌಡ ಮತ್ತೆ ಕಿರಣ್ ಗೌಡ ಮಲೇಷ್ಯಾದಿಂದ. ಯಾರು ಹೊಸಬ್ರು ಏನು ಬಹಳ ಪಂಟ್ರಾಬಿಟ್ಟವ್ರಲ್ಲ, ಯಾರು ಇವರು? ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಮಲೇಷ್ಯಾದಲ್ಲಿರುವ ಬಾತು ಕೇವ್ಸ್ ತೋರಿಸಿದ್ವಿ. ಈ ಸಲ ನಿಮ್ಗೆ ಮಲೇಷ್ಯಾದಲ್ಲಿರುವ ಟ್ವಿನ್ ಟವರ್ ತೋರ್ಸಕ್ಕೆ ನಾವು ಹೋಗ್ತಾ ಇದೀವಿ. ಬನ್ನಿ, ಆಗಿದ್ರೆ ಹೋಗೋಣ ಈಗ ನಾವು ಮಲೇಷ್ಯಾದಲ್ಲಿರುವ ಟ್ವಿನ್ ಟವರ್ ನೋಡಕ್ಕೆ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ ನಾವು ಹೊಟ್ಟಿದ್ದು ನಮ್ಮ ಅಪಾರ್ಟ್ಮೆಂಟ್ ಇಂದ. ಇಲ್ಲಿಂದ ಟ್ವಿನ್ ಟವರ್ ಇರೋದು 4 ಕಿಲೋಮೀಟರ್ ಅಷ್ಟೇ. ಯಾಕೆಂದ್ರೆ ನಾವಿರೋದು ಸಿಟಿಲಿ ಆಗಿರೋದ್ರಿಂದ ಅದು KLCC ಇದೆ, ನಾವಿರೋದು KL ಸೆಂಟ್ರಲ್ ನಲ್ಲಿ, ನಮಗೆ ಹತ್ರ ಆಗುತ್ತೆ. ಹೋಗ್ತಾ ಇರ್ಬೇಕಾದ್ರೆ ಅಲ್ಲೇ ಕಬ್ಬಿನ ಜ್ಯೂಸ್ ಮಾಡ್ತಾ ಇದ್ರು. ನಾನು ಕಬ್ಬಿನ ಜ್ಯೂಸ್ ಕುಡಿತೀಯ ಕಿರಣ್ ಅಂದಿದ್ಕೆ ಬೇಡ ಅಂದ. ಇಲ್ಲೂ ಕಬ್ಬಿನ ಜ್ಯೂಸ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ 3 ರಿಂಗಿಟ್ ಅಂದ್ರೆ ಇಂಡಿಯನ್ ಕರೆನ್ಸಿಲಿ 60 ರೂಪಾಯಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಂದ ನಾವು ಹೋಗಿದ್ದು KL ಸೆಂಟ್ರಲ್ ಇರೋ ಮೆಟ್ರೋ ಸ್ಟೇಷನ್ಗೆ. ಇಲ್ಲಿಂದನೇ ನಾವೀಗ KLCCಗೆ ಹೋಗ್ಬೇಕು. ಇಲ್ಲಿ MRT, LRT, KTM ಅಂತ ಟ್ರೈನ್ಗಳು ಇರ್ತವೆ. ನಾವು ಹೋಗ್ಬೇಕಾಗಿರೋದು LRT ತಗೊಬೇಕು. LRT ತಗೊಂಡ್ರೆ ಮಾತ್ರ ನಾವು KLCCಗೆ ಹೋಗಕ್ಕಾಗುತ್ತೆ. ನಾವು KLCCಗೆ ಟಿಕೆಟ್ ತಗೊಂಡ್ವಿ. ಇದು 5 ರಿಂಗಿಟ್ ಆಗುತ್ತೆ. 5 ರಿಂಗಿಟ್ ಅಂದ್ರೆ 100 ರೂಪಾಯಿ ಆಗುತ್ತೆ ಇಂಡಿಯನ್ ಕರೆನ್ಸಿಲಿ. ಟ್ರೈನ್ ಬಂತು. ಟ್ರೈನ್ ನೋಡಿದ್ರೆ ಫುಲ್ ರಶ್ ಆಗಿತ್ತು. ಆಗ್ಲೇ 5 ಗಂಟೆ ಆಗಿರೋದ್ರಿಂದ ಎಲ್ಲ ಆಫೀಸ್ ಬಿಡೋ ಟೈಮು, ಹಂಗಾಗಿ ಫುಲ್ ರಶ್ ಆಗಿತ್ತು. ನಾವು KL ಸೆಂಟ್ರಲ್ ಇಂದ KLCC ಸ್ಟೇಷನ್ಗೆ ಒಂದು 10 ಮಿನಿಟ್ಸ್ ಅಲ್ಲಿ ನಾವು ಅಲ್ಲಿಗೆ ರೀಚ್ ಆದ್ವಿ. ಇನ್ನು ಅಂಡರ್ ಗ್ರೌಂಡ್ ಅಲ್ಲಿ ಇದ್ದಿದ್ರಿಂದ ನಾವು ಸ್ಟೆಪ್ಸ್ ಹತ್ಕೊಂಡು ಹಾಗೆ ಮೇಲೆ ಬಂದ್ವಿ. ಇದೇ ನೋಡಿ ಮಲೇಷ್ಯಾದ ಪೆಟ್ರೋನಾಸ್ ಟ್ವಿನ್ ಟವರು, ವರ್ಲ್ಡ್ ಅಲ್ಲೇ ಟಾಲೆಸ್ಟ್ ಟ್ವಿನ್ ಟವರ್ ಬಿಲ್ಡಿಂಗು. ಮಲೇಷ್ಯಾದಲ್ಲಿ ಮೇನ್ ಅಟ್ರಾಕ್ಷನ್ ಈ ಟ್ವಿನ್ ಟವರ್. ನಾವು ಇಂಥದೊಂದು ಬಿಲ್ಡಿಂಗ್ ಬಾಡಿಗೆ ತಗೊಂಡ್ಬಿಡೋಣ. ಬಾಡಿಗೆ ಬೇಡ, ಸ್ವಂತಕ್ಕೆ. ಮಲೇಷ್ಯಾಗೆ ಯಾರೇ ಬಂದ್ರು ಇಲ್ಲಿ ಬರ್ದಲ್ಲ ಯಾರು ಹೋಗಲ್ಲ. ನೋಡಿ ಬಂದೆಲ್ಲ ಇಲ್ಲೆಲ್ಲ ಫೋಟೋ ತೆಗೆಸ್ಕೊಂತ ಇದ್ದಾರೆ. ಮಲೇಷ್ಯಾ ಫೇಮಸ್ ಆಗಿರೋದೇ ಮೇನ್ ಟೂರಿಸಂ ಇಂದ. ಯಾಕೆಂದ್ರೆ ಇಲ್ಲಿ ಆ ಥರ ಪ್ಲೇಸಸ್ಗಳಿದಾವೆ, ನೋಡ್ಲಿಕ್ಕೆಲ್ಲ ತುಂಬಾ ಚೆನ್ನಾಗಿರೋ ಪ್ಲೇಸಸ್ಗಳಿದಾವೆ ಇಲ್ಲಿ. ಎಷ್ಟು ಖರ್ಚಾಗ್ಬೋದು? 30,000. ಊಟ ತಿಂಡಿ ತೀರ್ಥ ಈ ಖರ್ಚೆಲ್ಲ ಎಷ್ಟು? 20. ಓಹೋ, 50,000. ಏನಪ್ಪ ಇವನು ಪ್ಲೇಸಸ್ ಚೆನ್ನಾಗಿದಾವೆ ಅಂತ ಹುಡುಗಿರನ್ನು ತೋರಿಸ್ತಾನೆ ಅನ್ಕೊಂಬಿಡ್ರಿ. ನಾನು ನಿಜವಾಗ್ಲೂ ಹೇಳಿದ್ದು ಇಲ್ಲಿ ಪ್ಲೇಸ್ ತುಂಬಾ ಚೆನ್ನಾಗಿದಾವೆ ಅಂತ. ವೆರಿ ಸ್ಮಾರ್ಟ್. ನಾವಂತೂ ಸುಮಾರು ಸಲ ಬಂದಿದ್ದೀವಿ ಇಲ್ಲಿಗೆ, ಆದ್ರೂ ಏನ್ ಬೇಜಾರಾಗಲ್ಲ ನಮಗೆ ಇಲ್ಲಿಗೆ ಬರಬೇಕು ಅಂದ್ರೆ. ನೀವ್ ಹೇಳಿ ಮಲೇಷ್ಯಾ ಟ್ವಿನ್ ಟವರ್ ಹೇಗಿದೆ ಅಂತ. ಟ್ವಿನ್ ಟವರ್ ಪಕ್ಕದಲ್ಲೇ ಒಂದು ವಾಟರ್ ಫಾಲ್ಸ್ ಇದೆ ನೋಡಿ. ನೀರೆಲ್ಲ ಹೇಗೆ ಡ್ಯಾನ್ಸ್ ಮಾಡ್ತೀವಿ ಅಂತ. ನೈಟ್ ಎಲ್ಲ ಮ್ಯೂಸಿಕ್ ಹಾಕ್ತಾರೆ, ಮತ್ತೆ ಕಲರ್ ಲೈಟಿಂಗ್ ಹಾಕ್ತಾರೆ. ಸೇಮ್ ಮೈಸೂರು KRS ಡ್ಯಾಮ್ ಇದೆಯಲ್ಲ, ಅದೇ ಥರ ಮಾಡ್ತಾರೆ ಇಲ್ಲಿ. ತುಂಬ ಚೆನ್ನಾಗಿರುತ್ತೆ. ಇದು ಮಕ್ಕಳಿಗೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ, ಮಕ್ಕಳಿಗೆ ಅಂತಾನೆ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ. ಫ್ರೀ ಇರುತ್ತೆ, ಮಕ್ಕಳೆಲ್ಲ ಆಟ ಆಡ್ಬೋದು. ನಾವಿಲ್ಲಿ ಬಾಯರ್ತಾ ಇತ್ತು ಅಂತ ಅಂದ್ಬಿಟ್ಟು ನಾನು ಕಿರಣ ನೀರು ಕುಡಿದ್ವಿ. ನೀರು ತುಂಬ ಚೆನ್ನಾಗಿತ್ತು, ಸ್ವೀಟ್ ಆಗಿತ್ತು. ಇಲ್ಲಿ ಫಿಲ್ಟರ್ ನೀರಿದು. ಟವರ್ ಆಪೋಸಿಟೇನೆ ಒಂದು ಸ್ಮಶಾನ ಇದೆ ನೋಡಿ. ಎಷ್ಟು ನೀಟಾಗಿದೆ, ಎಷ್ಟು ಕ್ಲೀನ್ ಆಗಿದೆ ಸ್ಮಶಾನನ ನೋಡಿ. ಇಲ್ಲಿ ಟ್ವಿನ್ ಟವರ್ ನೋಡ್ಲಿ ಅಂದ್ಬಿಟ್ಟು ಇಲ್ಲೇ ಮಲಗಿಸ್ಬಿಟ್ಟಿದ್ದಾರೆ. ನೋಡ್ಕೊಂಡಂಗೆ ಮನೆ ಕಳ್ಳಿ ಅಂದ್ಬಿಟ್ಟು. ಪಕ್ಕದಲ್ಲೇ ಒಂದು ಗ್ಲಾಸ್ ಬ್ರಿಡ್ಜ್ ಇದೆ, ತುಂಬ ಚೆನ್ನಾಗಿದೆ. ಇದು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಲೈಟ್ ಕಲರ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ನೈಟ್ ವ್ಯೂ ಅಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಟ್ವಿನ್ ಟವರ್ ನೈಟ್ ವ್ಯೂ ಅಲ್ಲಿ ನೋಡಿ ಹೇಗೆ ಕಾಣಿಸ್ತಿದೆ. ಇದನ್ನು ತೋರಿಸ್ಬೇಕು ಅಂತ ನಾವು ಕತ್ಲಾಗವರೆಗೂ ವೆಯ್ಟ್ ಮಾಡಿದ್ವಿ. ಟೈಮ್ ಆಗಲೇ 8 ಗಂಟೆ ಆಗಿತ್ತು. ಸರಿ ಆಯ್ತು, ಮನೆ ಕಡೆ ಹೋಗೋಣ ಅಂದ್ಬಿಟ್ಟು ನಾವು ಹೊರಟ್ವಿ. ತೋರ್ಸ್ ನಡಿಯೋ. ಎಲ್ಲಿಗೆ ತೋರ್ಸ್ ನಡಿಯೋ, ನಿಮ್ಮ ಮನೆ ತೋರ್ಸ್ ನಡಿಯೋ. ನಾನೇ ಮನೆ ಕಳ್ದೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ. ಇವನ್ನ ಮನೆ ಕರ್ಕೊಂಡು ಹೋಗ್ಬೇಕಂತ. ಕಿರಣ ಟಿಕೆಟ್ ನಾನೇ ತಗೊಂತೀನಿ ಅಂದ್ಬಿಟ್ಟು ಕಿರಣ ಟಿಕೆಟ್ ತಗೊಂಡ. ನಾವೀಗ ನಮ್ಮ KL ಸೆಂಟ್ರಲ್ ಬೆಂಗಳೂರು ಮೆಜೆಸ್ಟಿಕ್ಕಿಗೆ ವಾಪಸ್ ಬಂದ್ವಿ. ಈ ವಿಡಿಯೋ ಮೂಲಕ ನಾನು ನಿಮಗೆ ಟ್ವಿನ್ ಟವರ್ ತೋರಿಸೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಟ್ಯಾಂಕ್ ಯು ಬಲ